ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಸ್ಯಾಕ್ಸೋಫೋನ್ ವಾದಕ ಪದ್ಮಶ್ರೀ ಪುರಸ್ಕೃತ ಡಾ ಕದ್ರಿ ಗೋಪಾಲನಾಥ್ ರವರ ಪಾರ್ಥಿವ ಶರೀರದ ಅಂತಿಮ ನಮನ ಮಂಗಳೂರಿನ ಮಿನಿಪುರ ಭವನದಲ್ಲಿ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು. ನಗರದ ಪದವಿನಂಗಡಿ ದೇವಿಕಟ್ಟಿಯ ನಿವಾಸದಿಂದ ಹೊರಟು ಮೆರವಣಿಗೆಯ ಮೂಲಕ ಪಾರ್ಥಿವ ಶರೀರವನ್ನು ತರಲಾಯಿತು. ಮಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಾಸಕ ಡಿ ವೇದವ್ಯಾಸ್ ಕಾಮತ್, ಮಾಜಿ ಸಚಿವ ಯುಟಿ ಖಾದರ್, ಮಾಜಿ ಶಾಸಕರಾದ ಜಿಆರ್ ಲೋಬೋ, ಮೊಯ್ದೀನ್ ಬಾವಾ, ಜಿಲ್ಲಾಧಿಕಾರಿ ಸಿಂಧು ರೂಪೇಶ್, ಪಾಲಿಕೆ ಕಮಿಷನರ್ ಶಾನಾ ಡಿ ಅಜಿತ್ ಕುಮಾರ್ ಹೆಗ್ಡೆ, ಪೊಲೀಸ್ ಕಮಿಷನರ್ ಡಾ ಹರ್ಷ ಪಿಎಸ್ ಸೇರಿದಂತೆ ಸಾವಿರಾರು ಮಂದಿ ಅಂತಿಮ ದರ್ಶನ ಪಡೆದರು. ಮಿನಿಪುರ ಭವನದಲ್ಲಿ ಗೋಪಾಲನಾಥರ ಶಿಷ್ಯರು ಹಾಗೂ ಇತರರಿಂದ ವಾದ್ಯ ಹಾಗೂ ಸಂಗೀತಗೋಷ್ಠಿಯ ಸ್ವರಾಂಜಲಿ ಕಾರ್ಯಕ್ರಮ ನಡೆಯಿತು. ಮೃತರ ಹುಟ್ಟೂರು ಬಂಟ್ವಾಳದ ಸಜಿಪದಲ್ಲಿ ಅಂತಿಮ ಕ್ರಿಯೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಜೋಗಿ ಸಮಾಜದ ಸಂಪ್ರದಾಯದಂತೆ ನಡೆಯಿತು. ಗೋಪಾಲನಾಥರವರ ನೆನಪು ಶಾಶ್ವತವಾಗಿ ಉಳಿಯುವಂತೆ ಮಾಡಲು ಸರ್ಕಾರದ ವತಿಯಿಂದ ಕಾರ್ಯಕ್ರಮ ರೂಪಿಸಲಾಗುವುದು ಅಂತ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ನಾದಸ್ವರ ವಾದದ ಮೂಲಕ ಈ ಲೋಕಕ್ಕೆ ಕಾಲಿಟ್ಟವರು ಮತ್ತು ಸೆಕ್ಸೋಫೋನ್ ಮೂಲಕ ತನ್ನದೇ ಆದಂಥ ವಿದ್ವತ್ತನ್ನು ಇಡೀ ಜಗತ್ತಿನಾದ್ಯಂತ ಪ್ರದರ್ಶನ ಮಾಡಿರುವುದು ಕದ್ರಿ ಗೋಪಾಲನಾಥ್ ಅನ್ನೋದ್ರ ಮೂಲಕ ಇಡೀ ದೇಶಕ್ಕೆ ಮತ್ತು ವಿಶ್ವಕ್ಕೆ ಅವರ ಪರಿಚಯ ಆಗಿರುವುದು ಒಂದು ಹೆಮ್ಮೆಯ ವಿಷಯ ಅಂತ ನಾವೆಲ್ಲ ಅಂದ್ಕೊಂಡಿದ್ದೇವೆ. ಅವರ ನಿಧನಕ್ಕೆ ಸರ್ಕಾರದ ಪರವಾಗಿ ಗಾಢ ಸಂತಾಪವನ್ನು ಸೂಚಿಸಿದ್ದೇವೆ. ನಮ್ಮ ಜಿಲ್ಲೆ ಕಲೆಯಲ್ಲಿ ಇದು ಒಂದು ಅನಾಥ ಆಗಿದೆ. ಆ ಸಾಧನೆ ಎತ್ತರಕ್ಕೆ ಇರಲಿಕ್ಕೆ ಇನ್ನು ಬಹಳಷ್ಟು ಸಾಧಕರು ಬೇಕಾಗುವುದು. ಅಂತಹ ಒಬ್ಬ ಸಾಧಕನನ್ನು ಕಳ್ಕೊಂಡಿರ್ತಕ್ಕಂಥ ದುಃಖ ನಮಗಿದೆ. ಇವತ್ತು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಸೊತ್ತಲ್ಲ, ಅವರು ಭಾರತದ ಸೊತ್ತಾಗಿದ್ದರು. ಜಗತ್ತಿಗೆ ನಮ್ಮ ಪರಿಚಯವನ್ನು ಮಾಡಿದರು. ಭಾರತದ ಕೀರ್ತಿಯನ್ನು ಜಗತ್ತಿನ ಎತ್ತರಕ್ಕೆ ಇರಿಸಿದರು. ಅಂತಹ ಸಾಧಕನನ್ನು, ಒಬ್ಬ ಕಲಾ ಆರಾಧಕನನ್ನು, ಪದ್ಮಶ್ರೀ ಪ್ರಶಸ್ತಿತರಾಗಿರ್ತಕ್ಕಂಥವ್ರನ್ನ ಕಳ್ಕೊಂಡಿದ್ದೇವೆ. ನಾವು ಅನಾಥ ಆಗಿದ್ದೇವೆ. ಇವತ್ತು ಸ್ಯಾಕ್ಸೋಫೋನು ಬಳಗದಲ್ಲಿ ಇಂಥ ಒಬ್ಬ ಸಾಧಕ ಇನ್ನೋರ್ವ ಇಲ್ಲ ಅಂತ ನನಗೆ. ಅಂದರೆ ಇವತ್ತು ನಾವು ಕಳ್ಕೊಂಡಿದ್ದೇವೆ. ನಾ ಇಷ್ಟು ಮಾತ್ರ ಹೇಳಬಲ್ಲೆ, ಮತ್ತೊಮ್ಮೆ ಹುಟ್ಟಿ ಬನ್ನಿ, ಮತ್ತೊಮ್ಮೆ ಈ ಕಲಾಲೋಕವನ್ನು ಮತ್ತೊಮ್ಮೆ ನಕ್ಷತ್ರ ಆಗಿ ಬೆಳಗಿ ಅಂತ ಪ್ರಾರ್ಥನೆ.